ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಊಬರ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ. ಈ ಮೊದಲು ಕ್ಯಾಬ್ಗಳನ್ನು ಬುಕ್ ಮಾಡ್ಕೋಬೇಕು ಅಂತಂದರೆ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಇದ್ದಿದ್ದು ಒಂದೇ ಒಂದು ಮೇರು ಎನ್ನುವ ಕ್ಯಾಬ್. ಈಗ ಅದು ಕಂಪ್ಲೀಟಾಗಿ ಅವಶೇಷದ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆ ಮೇರು ಎನ್ನುವ ಕ್ಯಾಬನ್ನು ಬುಕ್ ಮಾಡಿಕೊಂಡು ಏರ್ಪೋರ್ಟ್ನಿಂದ ಸಿಟಿಗೆ ಬರೋರು ಮಾತ್ರ ಆ ರೀತಿಯ ಒಂದು ಕ್ಯಾಬ್ ಫೆಸಿಲಿಟಿಯನ್ನು ಉಪಯೋಗಿಸ್ತಾ ಇದ್ರು. ಅದಾದ ನಂತರ ಈಗ ಬರ್ತಾ ಏನಾಯಿತು, ಕ್ಯಾಬ್ಗಳನ್ನು ಬುಕ್ ಮಾಡೋದಕ್ಕೆ ಊಬರ್ ಬಂತು, ಓಲಾ ಬಂತು, ಈಗ ನಮ್ಮ ಯಾತ್ರೆ ಬಂದಿದೆ. ಹೀಗೆ ಸಾಕಷ್ಟು ಅಪ್ಲಿಕೇಶನ್ಗಳು ಈಗ ಆಲ್ರೆಡಿ ಈ ರೀತಿಯ ಸೇವೆಯನ್ನು ಸಾರ್ವಜನಿಕರಿಗೆ ಕೊಡುವ ನಿಟ್ಟಿನಲ್ಲಿ ಬಂದಿದೆ. ಈಗ ಊಬರ್ನವರು ಈ ಕಾರು, ಆಟೋ, SUV ವೆಹಿಕಲ್ಸು, ದೊಡ್ಡ ವೆಹಿಕಲ್ಸು, ಈ ವೆಹಿಕಲ್ಸ್ನ ಜೊತೆಗೆ ಒಂದು ಹೊಸ ಯೋಜನೆಯನ್ನು ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ತರೋದಕ್ಕೆ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಜೊತೆಗೆ ಈಗ ಆಲ್ರೆಡಿ ಒಂದು ಚರ್ಚೆಯನ್ನು ಸಹ ನಡೆಸಿದೆ. ಕರ್ನಾಟಕದ IT-BT ಮಿನಿಸ್ಟರ್ ಆಗಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಟ್ಟಿಗೂ ಸಹ ಈ ವಿಚಾರವಾಗಿ ಒಂದು ಚರ್ಚೆ ನಡೆದಿದೆ. ಅದಕ್ಕೆ ಒಂದು ಪರ್ಮಿಷನ್ಗೋಸ್ಕರ ಊಬರ್ ಸಂಸ್ಥೆ ವೇಟ್ ಮಾಡ್ತಾ ಇದೆ. ಹಾಗಾದರೆ ಈ ಊಬರ್ ಸಂಸ್ಥೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿರುವ ಒಂದು ಸೇವೆ ಏನಪ್ಪ ಅಂತಂದರೆ ಬಸ್ ಸೇವೆ. ಹೌದು, ಕಾರ್ ಆಯಿತು, ಆಟೋ ಆಯಿತು, ಈಗ ಕೆಲವೊಂದು ಅಪ್ಲಿಕೇಶನ್ನಲ್ಲಿ ಬೈಕ್ ಕೂಡ ಬಂದಿದೆ. ಈಗ ಬಸ್ ಸೇವೆಯನ್ನು ಹೇಗೆ ಒದಗಿಸ್ತಾರೆ ಅನ್ನೋದನ್ನು ನೀವು ನೋಡೋದಾದರೆ, ನಾವು ಬೈಕಲ್ಲಾದರೆ ಒಬ್ರಿಗೆ ಬುಕ್ ಮಾಡ್ತೀವಿ, ಆಟೋದಲ್ಲಾದರೆ 2-3 ಜನ ಹೋಗ್ಬೋದು ಅಂತ ಬುಕ್ ಮಾಡ್ಕೋತೀವಿ. ಅಂದರೆ ಮನೇಲಿ ಎಷ್ಟು ಜನ ಇರ್ತೀವಿ, ಒಂದು ಆಟೋ ಬುಕ್ ಮಾಡಿದ್ರೆ ನಾವು 3 ಜನ ಹೋಗ್ಬೋದು ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಒಂದು ಕಾರ್ ಆದರೆ 4 ಜನ ಹೋಗ್ಬೋದು. ಒಂದು ಬಸ್ ಬುಕ್ ಮಾಡಿಕೊಂಡು ಹೋಗುವಷ್ಟು ಯಾವ ರೀತಿ ಇದನ್ನು ಊಬರ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆಲ್ಲ ಬಹಳ ದಿನಗಳಿಂದ ಟ್ರಾಫಿಕ್ನದ್ದು ದೊಡ್ಡ ಸಮಸ್ಯೆ. ಅದರಲ್ಲೂ ಈ ಟ್ರಾಫಿಕ್ನ ದೊಡ್ಡ ಸಮಸ್ಯೆಗೆ ದೊಡ್ಡ ಪಾಲು ಉಡುಗೊರೆಯನ್ನು ಕೊಡ್ತಾ ಇರುವಂಥದ್ದು IT-BT ಕಂಪನಿಯ ಉದ್ಯೋಗಿಗಳು ಅನ್ನೋದು ಸಹ ಸಾಕಷ್ಟು ಜನರಿಗೆ ಗೊತ್ತು. ಯಾಕಂತಂದರೆ ಬೆಂಗಳೂರನ್ನು IT ಹಬ್ ಅಂತಾನೆ ಕರೀತಾರೆ. ಇಲ್ಲಿ ಸಾಕಷ್ಟು ಜನ ಅಂದರೆ ಲಕ್ಷ ಸಂಖ್ಯೆಯಲ್ಲಿ IT ಉದ್ಯೋಗಿಗಳು ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಪ್ರತಿನಿತ್ಯ ಆಫೀಸ್ಗೆ ಹೋಗೋದು ಬರೋದು, ಈ ಕಾರಣಕ್ಕಾಗಿ ಒಂದಷ್ಟು ಟ್ರಾಫಿಕ್ಸ್ನ ಸಮಸ್ಯೆ ಎದುರಾಗಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ತೀರಾ ಹೆಚ್ಚಾಗಿದೆ ಅಂದರೂ ಕೂಡ ತಪ್ಪಾಗಲ್ಲ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಊಬರ್ ಈ ಬಸ್ನ ಸೇವೆಯನ್ನು ಆರಂಭ ಮಾಡೋದಕ್ಕೆ ರೆಡಿಯಾಗಿದೆ. ಈ ರೀತಿಯ ಒಂದು ಬಸ್ನ ಸೇವೆಯನ್ನು ಊಬರ್ ಆಲ್ರೆಡಿ ಕೋಲ್ಕತ್ತಾ, ದೆಹಲಿ, ಹೈದರಾಬಾದ್, ಮುಂಬೈ ಈ 4 ಮಹಾನಗರಗಳಲ್ಲಿ ಸ್ಟಾರ್ಟ್ ಮಾಡಿದೆ. ಇದೀಗ ಬೆಂಗಳೂರಿನ ಸರದಿ. ಯಾವ ರೀತಿ ಇರುತ್ತೆ ಈ ಬಸ್ ಸೇವೆ ಅನ್ನೋದನ್ನು ನೋಡೋದಾದರೆ, ಮೊದಲ ಹಂತದಲ್ಲಿ ಸಿಲ್ಕ್ ಬೋರ್ಡಿಂದ ಹಿಡಿದು KR ಪುರಂನ ವರೆಗೂ ಒಂದು 18 ಕಿಲೋಮೀಟರ್ಗಳ ಈ ಅಂತರದಲ್ಲಿ ಒಂದು 30ಕ್ಕೂ ಹೆಚ್ಚಿನ IT ಟೆಕ್ ಪಾರ್ಕ್ಗಳು ಇದ್ದಾವೆ. ಇಲ್ಲಿ ಹತ್ತಿರ 15ರಿಂದ 20 ಲಕ್ಷ ಜನ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈ 18 ಕಿಲೋಮೀಟರ್ ಅಂತರದಲ್ಲೇ ಇಷ್ಟೊಂದು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಆ ಎಲ್ಲರೂ ಸಹ ಆಫೀಸ್ಗೆ ಹೋಗೋದಕ್ಕೆ, ವಾಪಸ್ ಮನೆಗೆ ಬರೋದಕ್ಕೆ, ಟ್ರಾನ್ಸ್ಪೋರ್ಟೇಷನ್ಗಾಗಿ ಏನು ಯೂಸ್ ಮಾಡ್ತಾರೆ? ಇಲ್ಲ ಒಂದು ಕ್ಯಾಬ್ ಯೂಸ್ ಮಾಡಬೇಕು, ಇಲ್ಲ ಬಸ್ ಯೂಸ್ ಮಾಡಬೇಕು, ಅಥವಾ ಅವರ ಓನ್ ವೆಹಿಕಲ್ಗಳನ್ನು ಯೂಸ್ ಮಾಡಬೇಕು. ಸಾಕಷ್ಟು ಜನ ಕ್ಯಾಬು, ಬಸ್ಸನ್ನು ಬಿಟ್ಟು ಓನ್ ವೆಹಿಕಲ್ಗಳಲ್ಲಿ ಹೋಗೋರ ಸಂಖ್ಯೆನೇ ಜಾಸ್ತಿ. ಹಾಗಾಗಿ ಆ ಮಾರ್ಗದಲ್ಲಿ ಸಿಲ್ಕ್ ಬೋರ್ಡ್ ಟು KR ಪುರಂ ಟ್ರಾಫಿಕ್ ಹೆಂಗಿರುತ್ತೆ ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆ ಮಾರ್ಗದಲ್ಲಿ ಯಾವಾಗಲೂ ಕೂಡ ಹೆಚ್ಚಿನ ಟ್ರಾಫಿಕ್ ಇದ್ದೇ ಇರುತ್ತೆ. ಅದರಲ್ಲೂ ಬೆಳಿಗ್ಗೆ ಪೀಕ್ ಅವರ್ಸು, ಸಂಜೆ ಪೀಕ್ ಅವರ್ಸಲ್ಲಿ ಟ್ರಾಫಿಕ್ನ ಹೇಳದೆ ಬೇಡ. ಆ ರೇಂಜಿಗೆ ಆ ರೋಡ್ನಲ್ಲಿ ಟ್ರಾಫಿಕ್ ಇರುತ್ತೆ. ಇದನ್ನೇ ಗಮನದಲ್ಲಿಟ್ಟುಕೊಂಡು ಅಲ್ಲೊಂದು 200 ಬಸ್ಗಳ ಸೇವೆಯನ್ನು ಲಾಂಚ್ ಮಾಡೋದಕ್ಕೆ ಊಬರ್ ರೆಡಿಯಾಗಿದೆ. ಪ್ರತಿ 3 ನಿಮಿಷಕ್ಕೊಮ್ಮೆ ಈ ಬಸ್ಗಳು ಆ ಮಾರ್ಗದಲ್ಲಿ ಸಂಚರಿಸುತ್ತೆ. ನೀವು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಇಷ್ಟು ದಿನ ಊಬರ್ನಲ್ಲಿ ಯಾವ ರೀತಿ ಕ್ಯಾಬ್ಗಳನ್ನು ಬುಕ್ ಮಾಡ್ಕೊಳ್ತಾ ಇದ್ರಿ, ಯಾವ ರೀತಿ ಆಟೋಗಳನ್ನು ಬುಕ್ ಮಾಡ್ಕೊಳ್ತಾ ಇದ್ರಿ, ಅದೇ ರೀತಿ ನೀವು ಹೊರಡುವ ಸಮಯವನ್ನು ಸರಿಯಾಗಿ ನಿಗದಿಪಡಿಸಿ ಆ ಬಸ್ನಲ್ಲಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಬಹುದು. ಪ್ರತಿ 3 ನಿಮಿಷಕ್ಕೆ ಒಂದು ಬಸ್ನಂತೆ ಊಬರ್ ಆ ರೂಟ್ನಲ್ಲಿ ಒಂದು 200 ಬಸ್ಗಳನ್ನು ಓಡಿಸೋದಕ್ಕೆ ಒಂದು ಪ್ರಪೋಸಲನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ? ಎಲ್ಲೋ ರೋಡಲ್ಲಿ ನಾರ್ಮಲ್ ಆಗಿ ರೋಡಲ್ಲಿ ನಾರ್ಮಲ್ ಆಗಿ ಓಡಾಡುವ ಬಸ್ ರೀತಿ ಈ ಊಬರ್ ಬಸ್ ಸೇವೆಯನ್ನು ಸಲ್ಲಿಸೋಲ್ಲ. ಬದಲಾಗಿ IT ಪಾರ್ಕ್ಗಳಿಗೆ
ನಾನು ಏನು ಹೇಳಿದೆ, ಆ ರೋಡ್ನಲ್ಲಿ 18 ಕಿಲೋಮೀಟರ್ನ ಅಂತರದಲ್ಲಿ ಒಂದು ಹತ್ತಿರ 30 ಟೆಕ್ ಪಾರ್ಕ್ಗಳಿದೆಯಲ್ಲ, ಪ್ರತಿ ಟೆಕ್ ಪಾರ್ಕ್ಗೂ ಕೂಡ ಸಪರೇಟ್ ಆಗಿ ಬಸ್ಗಳನ್ನು ಬಿಡೋದಕ್ಕೆ IT ಕಂಪನಿಯ ಉದ್ಯೋಗಿಗಳಿಗೆ ಹೆಲ್ಪ್ ಆಗಲಿ, ಟ್ರಾಫಿಕ್ ಕಮ್ಮಿ ಆಗಲಿ ಎನ್ನುವ ಉದ್ದೇಶದಿಂದ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಈ ಊಬರ್ ಸಂಸ್ಥೆ. ಇದು ಒಂದು ಒಳ್ಳೆಯ ಆಲೋಚನೆ ಅಂತ ನನಗನ್ಸುತ್ತೆ. ಏನಾದರೂ ಸರ್ಕಾರ ಈ ಒಂದು ಯೋಜನೆಗೆ ಅನುಮತಿಯನ್ನ ಕೊಟ್ಟರೆ, ಈ ಒಂದು ಪ್ಲಾನ್ ಸಕ್ಸಸ್ ಆದರೆ ಮುಂದಿನ ದಿನಗಳಲ್ಲಿ ಸಿಲ್ಕ್ ಬೋರ್ಡ್ ಟು KR ಪುರಂನ ನಡುವೆ ಒಂದು ಟ್ರಾಫಿಕ್ ಸಮಸ್ಯೆ ಏನಿದೆಯಲ್ಲ, ಆ ಟ್ರಾಫಿಕ್ ಸಮಸ್ಯೆಗೆ ಒಂದು ಸಂಪೂರ್ಣವಾದಂತಹ ಪರಿಹಾರ ಸಿಕ್ಕರೂ ಸಹ ಸಿಗಬಹುದು. ಒಂದು ವೇಳೆ ಇಲ್ಲಿ ಊಬರ್ ಸಂಸ್ಥೆ ಈ ಬಸ್ಗಳನ್ನು ಬಿಟ್ಟು ಸಕ್ಸಸ್ ಆಗಿದ್ದೇ ಆದರೆ ಬೆಂಗಳೂರಿನ ಯಾವ ಭಾಗಗಳಲ್ಲಿ ಈ ರೀತಿಯ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿದೆ, ಈ ರೀತಿಯ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ, ಆ ಎಲ್ಲ ರೂಟ್ಗಳಲ್ಲೂ ಸಹ ಬಸ್ಸನ್ನು ಬಿಡುವ ಯೋಚನೆಯಲ್ಲಿ ಊಬರ್ ಸಂಸ್ಥೆ ಇದೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ಕೇಳ್ತಾ ಇದ್ರೆ, ಊಬರ್ ಅವರ ಈ ಹೊಸ ಪ್ಲಾನ್ ಅನ್ನು ಕೇಳ್ತಾ ಇದ್ರೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.